ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು STS GK ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಳೆದ ಒಂದು ವಿಡಿಯೋಸಲ್ಲಿ 25 ಪ್ರಶ್ನೆಗಳವರೆಗೆ ನಾನು ಡಿಸ್ಕಸ್ ಮಾಡಿದ್ದೆ. ಇವತ್ತು ಆ್ಯಸ್ ಇಟ್ ಈಸ್ ಕಂಟಿನ್ಯೂ. ಓಕೆ, ಈ ಥರ GK ಕ್ವಶನ್ಸ್ಗಳನ್ನು ಡೀಟೇಲಾಗಿ ಅನಾಲಿಸಿಸ್ ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಹೊಸ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ, GK ಕ್ವಶನ್ ಪೇಪರ್ಗಳನ್ನು. ಸೊ 25 ಕ್ವಶನ್ಸ್ಗಳನ್ನು 2 ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಇದು 3ನೇ ವಿಡಿಯೋ, GK ಸೀರೀಸ್ನ 3ನೇ ವಿಡಿಯೋ. ಓಕೆ, 26ನೇ ಪ್ರಶ್ನೆ ಏನಿದೆ ಅಂದರೆ 2023ರ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯ ಸಾಕ್ಷ್ಯಚಿತ್ರ ದ ಎಲಿಫೆಂಟ್ ವಿಸ್ಪರ್ಸ್ ಅನ್ನು ನಿರ್ದೇಶಿಸಿದವರು ಯಾರು ಅಂತೇಳಿ. ಇದಕ್ಕೆ ಆನ್ಸರ್ ಕಾರ್ತಿಕ್ ಗೋನ್ಸಾಲ್ವೆಸ್ ಅಂತೇಳಿ. ಈ ಒಂದು ದಿ ಎಲಿಫೆಂಟ್ ವಿಸ್ಪರ್ ಸಾಕ್ಷ್ಯಚಿತ್ರವನ್ನು ಕಾರ್ತಿಕ್ ಅವರು ನಿರ್ದೇಶನ ಮಾಡ್ತಾರೆ ಮತ್ತು ಗುನೀತ್ ಮೊಂಗ ಅವರು ಪ್ರೊಡಕ್ಷನ್ ಮಾಡ್ತಾರೆ. ಈ ಚಿತ್ರ 95ನೇ ಅಕಾಡೆಮಿ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಅಂದರೆ ಸಣ್ಣ ವಿಷಯ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಓಕೆ, ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದುಕೊಳ್ಳುತ್ತೆ. ಇನ್ನು ಮಣಿರತ್ನಂ ಗೊತ್ತೇ ಇದೆ, ಇವರೊಬ್ಬ ಡೈರೆಕ್ಟ್ರು, ಸತ್ಯಜಿತ್ ರೇ ಸಹ ಡೈರೆಕ್ಟ್ರು, ಇವರು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಇವು ಯಾರು ಆನ್ಸರ್ ಆಗಲ್ಲ. ಇದಕ್ಕೆ ಆನ್ಸರ್ ಕಾರ್ತಿಕ್ ಗೋನ್ಸಾಲ್ವೆಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಚಂದ್ರಯಾನ 3 ಬಗ್ಗೆ ಇದೆ ಈ ಕ್ವಶನ್ನು, ತುಂಬ ಡೀಟೇಲಾಗಿ ಕೇಳಿದ್ದಾನೆ. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ? ಒಂದನೇದೇನಿದೆ, 14ನೇ ಜುಲೈ 2023ರಂದು ಚಂದ್ರನತ್ತ ತನ್ನ ಮೊದಲ ಪ್ರಯಾಣವನ್ನು ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಓಕೆ, ಈ ಸ್ಟೇಟ್ಮೆಂಟು ಸರಿ. ಯಾಕಪ್ಪ ಅಂದರೆ ಚಂದ್ರಯಾನ 3 ನೌಕೆಯನ್ನು ಇಸ್ರೋ ಜುಲೈ 14, 2023ರಂದು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಇನ್ನು ಎರಡನೇ ಸ್ಟೇಟ್ಮೆಂಟು 2023 ಆಗಸ್ಟ್ 23ರಂದು ಚಂದ್ರನ ಮೇಲೆ ಇಳಿಯುವ ಅಂತಿಮ ಹಂತ. ಓಕೆ, ಈ ಸ್ಟೇಟ್ಮೆಂಟು ಸರಿ. ವಿಕ್ರಮ್ ಲ್ಯಾಂಡರ್ ಇದೆಯಲ್ಲ, ಆಗಸ್ಟ್ 23, 2023ರಂದು ಚಂದ್ರನ ಮೇಲೆ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಇನ್ನು ಮೂರನೇ ಸ್ಟೇಟ್ಮೆಂಟು ಚಂದ್ರನ ಮೇಲ್ಮೈಯಲ್ಲಿ ಇಳಿದ ವಿಶ್ವದ 4ನೇ ದೇಶ. ಓಕೆ, ಈ ಸ್ಟೇಟ್ಮೆಂಟು ಸಹ ಸರಿ. ಅಮೇರಿಕಾ, ಹಾಗೆಯೇ ರಷ್ಯಾ ಮತ್ತು ಚೀನಾದ ನಂತರ ಚಂದ್ರನ ಮೇಲೆ ಇಳಿದ ವಿಶ್ವದ 4ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು. ಈ 4ನೇ ಸ್ಟೇಟ್ಮೆಂಟ್ ಚಂದ್ರನ ಮೇಲ್ಮೈ ದಕ್ಷಿಣ ಧ್ರುವದ ಹತ್ತಿರ ಇಳಿದ ವಿಶ್ವದ 1ನೇ ದೇಶ. ಓಕೆ, ಈ ಸ್ಟೇಟ್ಮೆಂಟು ಸರಿ. ಚಂದ್ರನ ನಿಗೂಢವಾದಂತಹ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ವಿಶ್ವದ ಮೊದಲ ಮತ್ತು ಏಕೈಕ ದೇಶ ಎಂಬ ಐತಿಹಾಸಿಕ ಸಾಧನೆಯನ್ನು ಭಾರತ ಮಾಡಿತು. ಸೊ ಇದಕ್ಕೇನಾಗುತ್ತೆ ಆನ್ಸರು 1, 2, 3 ಮತ್ತು 4. ಓಕೆ, 3 ಆನ್ಸರ್. ಓಕೆ, ಏನು ಇಂಪಾರ್ಟೆಂಟ್ ಅನಿಸುತ್ತೆ ನೀವು ವಿಡಿಯೋಸ್ ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ಏಷ್ಯನ್ ಗೇಮ್ಸ್ ಬಗ್ಗೆ ಇದೆ. ಏಷ್ಯನ್ ಗೇಮ್ಸ್ 2023ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ? ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಏಷ್ಯನ್ ಗೇಮ್ಸ್ನಲ್ಲಿ 45 ದೇಶಗಳು ಭಾಗವಹಿಸಿದ್ದವು. ಏಷ್ಯನ್ ಗೇಮ್ಸ್ನಲ್ಲಿ, ಏಷ್ಯನ್ ಕ್ರೀಡಾಕೂಟದಲ್ಲಿ 45 ದೇಶಗಳು ಅಥವಾ ಏಷ್ಯನ್ ಗೇಮ್ಸಲ್ಲಿ 45 ದೇಶಗಳು ಭಾಗವಹಿಸಿದ್ದು. ಈ ಸ್ಟೇಟ್ಮೆಂಟು ಸರಿ. ಯಾಕಪ್ಪ ಅಂದರೆ 2023ರಲ್ಲಿ ಚೀನಾದ ಹ್ಯಾಂಗ್ಝೋನಲ್ಲಿ ನಡೆದಂತಹ 19ನೇ ಏಷ್ಯನ್ ಗೇಮ್ಸ್ನಲ್ಲಿ ಏಷ್ಯಾದ ಒಟ್ಟು 45 ದೇಶಗಳು ಭಾಗವಹಿಸಿದ್ದು. ಇನ್ನು ಎರಡನೇ ಸ್ಟೇಟ್ಮೆಂಟು ಭಾರತವು ಒಟ್ಟು 107 ಪದಕಗಳೊಂದಿಗೆ 1ನೇ ಸ್ಥಾನದಲ್ಲಿತ್ತು. ಈ ಸ್ಟೇಟ್ಮೆಂಟು ತಪ್ಪು. ಯಾಕಂದರೆ ಭಾರತವು ಒಟ್ಟು 107 ಪದಕಗಳನ್ನು ಗೆದ್ದಿರುವುದು ನಿಜ, ಆದರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಇತ್ತು, 1ನೇ ಸ್ಥಾನದಲ್ಲಿ ಇರಲಿಲ್ಲ. ಚೀನಾ ಮೊದಲ ಸ್ಥಾನದಲ್ಲಿತ್ತು. ಇನ್ನು ಮೂರನೇ ಸ್ಟೇಟ್ಮೆಂಟು ಭಾರತ 28 ಚಿನ್ನ, 38 ಬೆಳ್ಳಿ ಮತ್ತು 41 ಕಂಚಿನ ಪದಕಗಳನ್ನು ಪಡೆದುಕೊಂಡಿತ್ತು. ಓಕೆ, ಈ ಸ್ಟೇಟ್ಮೆಂಟು ಸರಿ. ಭಾರತವು ಏಷ್ಯನ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ 100ರ ಗಡಿಯನ್ನು ದಾಟಿತು. ಒಟ್ಟು 107 ಪದಕಗಳಲ್ಲಿ 28 ಚಿನ್ನ, 38 ಬೆಳ್ಳಿ, 41 ಕಂಚುಗಳು ಪಡೆದುಕೊಳ್ತು. ಸೊ ಆ ಸ್ಟೇಟ್ಮೆಂಟು ಸರಿ. ನೆಕ್ಸ್ಟು 4ನೇ ಸ್ಟೇಟ್ಮೆಂಟು ಏಷ್ಯನ್ ಗೇಮ್ಸ್ ಪದಕದಲ್ಲಿ ಭಾರತವು 2ನೇ ಸ್ಥಾನದಲ್ಲಿತ್ತು. ಸೊ ಹಾಗೆ ಹೇಳ್ದಂಗೆ 2ನೇ ಸ್ಥಾನದಲ್ಲಿರಲಿಲ್ಲ, 4ನೇ ಸ್ಥಾನದಲ್ಲಿತ್ತು. 1ನೇ ಸ್ಥಾನದಲ್ಲಿ ಚೀನಾ ಇತ್ತು. ಸೊ ಹಾಗಾಗಿ 2 ಮತ್ತು 3ನೇ ಸ್ಟೇಟ್ಮೆಂಟು, 2 ಮತ್ತು 4ನೇ ಸ್ಟೇಟ್ಮೆಂಟು ತಪ್ಪಾಗಿರೋದ್ರಿಂದ ಆನ್ಸರ್ ಏನಾಗುತ್ತೆ 1 ಮತ್ತು 3. ಸೊ ಆನ್ಸರ್ 1 ಮತ್ತು 3 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಯಾವ ಮುಖ್ಯಮಂತ್ರಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ? ಅಂದರೆ ಈ ಕೆಳಗಿನ ಇವರೆಲ್ಲರೂ ಮುಖ್ಯಮಂತ್ರಿಗಳು. ಈ ಮುಖ್ಯಮಂತ್ರಿಗಳಲ್ಲಿ ಯಾರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲಪ್ಪ ಅಂದರೆ
ಅದರಲ್ಲಿ ಆಗಿಲ್ಲದವರು ಕಡಿದಾಳ್ ಮಂಜಪ್ಪನವರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ. ಬಟ್ ಎಸ್ ನಿಜಲಿಂಗಪ್ಪ ಅವರು ಆಗಿದ್ದರು, ಕೆ ಸಿ ರೆಡ್ಡಿ ಅವರು ಆಗಿದ್ದರು, ಹಾಗೆಯೇ ಕೆಂಗಲ್ ಹನುಮಂತಯವರಾಗಿದ್ದರು. ಇವು ಮೂರು ಸಹ ಭಾರತ ಸಂವಿಧಾನ ರಚನೆ ಸಭೆಯ ಸದಸ್ಯರಾಗಿದ್ದರು. ಆದರೆ ಕಡಿದಾಳು ಮಂಜಪ್ಪ ಅಥವಾ ಕೋಡಿಡಾಳ್ ಮಂಜಪ್ಪ ಅಂತ ಕರೀತಾರೆ. ಕಡಿದಾಳು ಮಂಜಪ್ಪ ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಆದರೆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ? ನೆಕ್ಸ್ಟ್ ಕ್ವೆಶನ್ ಇದು. ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ? ಒಂದು, ಬೇರುಬರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮುನ್ನಡಿಯು ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳ್ತು. ತೀರ್ಪನ್ನು ನೀಡಿತು. ಈ ಸ್ಟೇಟ್ಮೆಂಟ್ ಸರಿನಾ? ಯಾವ ಸ್ಟೇಟ್ಮೆಂಟ್ ಸರಿ, ಯಾವ ಸ್ಟೇಟ್ಮೆಂಟ್ ತಪ್ಪು ಅನ್ನೋದನ್ನು ನಾವು ನೋಡಬೇಕಾಗಿದೆ. ಓಕೆ, ಇದರಲ್ಲಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಬೇರೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮುನ್ನುಡಿಯು ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳಿತು. ಈ ಸ್ಟೇಟ್ಮೆಂಟ್ ನಿಜ, ಆದರೆ ನಿಜವಲ್ಲ ಅಂತ ಕೇಳಿದ್ದಾನೆ. ಏನಪ್ಪ ಅಂದರೆ, ಬೇರೆ ಪ್ರಕರಣ ಸುಪ್ರೀಂ ಕೋರ್ಟ್ ಸಂವಿಧಾನದ ಮುನ್ನುಡಿಯು ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳಿದೆ. 1960ರ ಬೇರುಬರಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿತು. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟು, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಮುನ್ನುಡಿ ಸಂವಿಧಾನದ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಓಕೆ, ಈ ಸ್ಟೇಟ್ಮೆಂಟ್ ಸಹ ನಿಜ. ಯಾಕಂದರೆ 1973ರ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪನ್ನು ಬದಲಾಯಿಸಿ ಪೀಠಿಕೆಯು ಸಂವಿಧಾನ ಭಾಗವಂತೇಳಿ ಘೋಷಣೆ ಮಾಡಿತು. ಓಕೆ, ನೆಕ್ಸ್ಟು, ಭಾರತೀಯ ಸಂವಿಧಾನದ ಮುನ್ನುಡಿಯನ್ನು ಕೆನಡಾ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಈ ಸ್ಟೇಟ್ಮೆಂಟು ನಿಜ ಅಲ್ಲ. ಯಾಕಂದರೆ ಭಾರತದ ಸಂವಿಧಾನ ಪೀಠಿಕೆಯನ್ನು ಪರಿಕಲ್ಪನೆಯನ್ನು ನಾವು ಅಮೇರಿಕ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ, ಕೆನಡಾದಿಂದ ತೆಗೆದುಕೊಳ್ಳಲಾಗಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ನಿಜ ಅಲ್ಲ. ಇನ್ನು ಮುನ್ನುಡಿಯನ್ನು ಇಲ್ಲಿವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಈ ಸ್ಟೇಟ್ಮೆಂಟ್ ಸಹ ನಿಜ, ಹೌದು. 1976ರ 42ನೇ ತಿದ್ದುಪಡಿಯ ಮೂಲಕ ಪೀಠಿಕೆಗೆ ನಾವು ಸಮಾಜವಾದಿ, ಜಾತ್ಯತೀತತೆ ಮತ್ತು ಸಮಗ್ರತೆ, ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಎಂಬ ಪದಗಳನ್ನು ಸೇರಿಸುವ ಮೂಲಕ ಒಮ್ಮೆ ಮಾತ್ರ ಮುನ್ನುಡಿಗೆ ನಾವು ತಿದ್ದುಪಡಿ ಮಾಡಿದ್ದೀವಿ. ಸೊ ಈ ಮೂರು ನಿಜ ಆದರೆ ಇದು ಒಂದು ನಿಜ ಅಲ್ಲ. ಸೊ ಅಲ್ಲಿ ಕೇಳಿರೋ ಕ್ವಶನ್ ಏನಂದರೆ, ಯಾವ ಹೇಳಿಕೆ ನಿಜ ಅಲ್ಲ ಅಂದರೆ ಈ ಹೇಳಿಕೆ ನಿಜ ಅಲ್ಲ. ಓಕೆ, ಬೇರೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮುನ್ನುಡಿ ಸಂವಿಧಾನದ ಒಂದು ಭಾಗವಲ್ಲ ಅಂತೇಳಿ 1960ರಲ್ಲಿ ಹೇಳ್ತು. ಆದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973ರಲ್ಲಿ ಸಂವಿಧಾನದ ಮುನ್ನುಡಿ ಸಂವಿಧಾನ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಹಿಂದಿನ ತಿದ್ದುಪಡಿಯನ್ನು ಅವರು ಬದಲಾಯಿಸಿ ಹೇಳ್ತಾರೆ. ನೆಕ್ಸ್ಟ್ 4ನೇ ಸ್ಟೇಟ್ಮೆಂಟು, ಮುನ್ನುಡಿಯನ್ನು ಇಲ್ಲಿವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಕರೆಕ್ಟು. 1976ರ 42ನೇ ತಿದ್ದುಪಡಿ ಮೂಲಕ ಪೀಠಿಕೆಗೆ ನಾವು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ಸೇರಿಸುವ ಮೂಲಕ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಿದೆ. ಆದರೆ 3ನೇ ಸ್ಟೇಟ್ಮೆಂಟು ನಿಜ ಆಗಿಲ್ಲ. ಯಾಕಂದರೆ ಭಾರತೀಯ ಸಂವಿಧಾನ ಮುನ್ನುಡಿಯನ್ನು ಕೆನಡಾ ಸಂವಿಧಾನ ತೆಗೆದುಕೊಂಡಿಲ್ಲ, ನಾವು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಂಡಿದ್ವಿ. ಓಕೆ, ಇಂಪಾರ್ಟೆಂಟ್ ಅನಿಸಿದ್ದನ್ನು ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ಭಾರತೀಯ ರಾಜ್ಯವನ್ನು ಅದರ ಹಕ್ಕಿಯ ಕಣ್ಣು ಮೆಣಸಿನಕಾಯಿಯನ್ನು ಭೌಗೋಳಿಕ ಸೂಚಕ ಟ್ಯಾಗ್ ಆಗಿ ಮಾಡಲಾಗಿದೆ ಅಂತೇಳಿ. ಈಗ ಆನ್ಸರು ಯಾವುದಾಗುತ್ತಂದರೆ ಮಿಜೋರಾಂ. ಇದಕ್ಕೆ ಆನ್ಸರ್ ಏನು? ಮಿಜೋರಾಂ. ಎಸ್, ಏನಂದರೆ ಮಿಜೋರಾಂ ರಾಜ್ಯದಲ್ಲಿ ಈ ಬೆಳೆಯುವಂತಹ ಮೀಜೋ ಚಿಲ್ಲಿ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಮೀಜೋ ಚಿಲ್ಲಿ. ಈ ಚಿಲ್ಲಿ ಅಥವಾ ಹಕ್ಕಿಯ ಕಣ್ಣು ಮೆಣಸಿನಕಾಯಿಯು ಅಂತ ಕರಿತೀವಿ. ತನ್ನ ವಿಶಿಷ್ಟವಾದ ಗುಣಗಳು ಮತ್ತು ರುಚಿಯಿಂದಾಗಿ ಅದು ಜಿಯೋ ಟ್ಯಾಗನ್ನು ಪಡ್ಕೊಂಡಿದೆ. ಸೊ ಇದು ಮಿಜೋರಾಂನ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಯಾವುದು? ಹಕ್ಕಿಯ ಕಣ್ಣು ಮೆಣಸಿನಕಾಯಿ ಮಿಜೋರಾಂ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದು ಒಂದು ಮೆಣಸಿನಕಾಯಿ ಜಿಯೋ ಟ್ಯಾಗನ್ನು ಪಡ್ಕೊಂಡಿದೆ ಮಿಜೋರಾಂ. ನೆಕ್ಸ್ಟ್, ಭಾರತ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಕಾಯ್ದೆ ಅನುಗುಣವಾಗಿ ಸ್ಥಾಪಿಸಲಾಯಿತು? ಇದು ಈಸಿ ಕ್ವಶನು, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಇದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ 1973 ರೆಗ್ಯುಲೇಟ್ ಕಾಯ್ದೆ ಅನ್ವಯ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಈ ಕಾಯ್ದೆ ಅನುಗುಣವಾಗಿ ನಾವು ಸ್ಥಾಪನೆ ಮಾಡ್ತೀವಿ. 1973 ರೆಗ್ಯುಲೇಟಿಂಗ್ ಕಾಯ್ದೆ
ಪ್ರಕಾರ 1774 ಬ್ರಿಟಿಷ್ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತೀವಿ. ಇಲ್ಲಿ ಕಲ್ಕತ್ತಾದಲ್ಲಿ, ಅದು 1774ರಲ್ಲಿ ಬ್ರಿಟಿಷ್ ಭಾರತ ಅಂತ ಕರಿತೀವಿ. ಸೊ ಕಲ್ಕತ್ತಾದಲ್ಲಿ ಮೊದಲ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತೀವಿ. ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಸ್ತುತ ಇರುವಂತಹ ಭಾರತ ಸುಪ್ರೀಂ ಕೋರ್ಟನ್ನು 1950ರಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಸೊ ಇದು ಹಳೆಯ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಉತ್ತರಾಧಿಕಾರವಾಗಿ ಇದು ಆ ಒಂದು ಕಾಯ್ದೆಯಿಂದ ಪಡ್ಕೊಳ್ಳುತ್ತೆ. ಆದ್ದರಿಂದ ಭಾರತ ನ್ಯಾಯಾಲಯ ವ್ಯವಸ್ಥೆ ಆರಂಭಕ್ಕೆ ಮೂಲ ಕಾರಣವಾದ ಕಾಯ್ದೆ ಯಾವುದು? 1773 ರೆಗ್ಯುಲೇಟಿಂಗ್ ಕಾಯ್ದೆ. ಓಕೆ, ನೆಕ್ಸ್ಟ್, ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಈ ಕೆಳಗಿನ ಯಾವ ಸಂವಿಧಾನದ ಎರವಲನ್ನು ಪಡೆದುಕೊಳ್ಳಲಾಗಿದೆ? ಸೊ ಈಸಿ ಕ್ವಶನ್, ಇದು ಸಹ ರಿಪೀಟೆಡ್ ಕ್ವಶನು. ದಕ್ಷಿಣ ಆಫ್ರಿಕಾ. ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದೀವಿ. ಭಾರತ ಸಂವಿಧಾನದ ಭಾಗ 10 ವಿಧಿ 368 ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನವನ್ನು ವಿವರಿಸುತ್ತೆ. ಸಂವಿಧಾನ ತಿದ್ದುಪಡಿಯ ಈ ವಿಧಾನವನ್ನು ನಾವು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಇದು ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವನ್ನು ನೀಡುತ್ತೆ. ಈ ವಿಧಾನ ಅಷ್ಟು ಸುಲಭ ಅಲ್ಲ, ಕಠಿಣ ಮತ್ತು ಸರಳ ಎರಡು ವಿಧಾನಗಳ ಮಿಶ್ರಣಗಳಿಂದ ಕೂಡಿದೆ. ಕೆಲವು ಭಾಗಗಳನ್ನು ಸರಳ ಬಹುಮತದ ಮೂಲಕ, ಕೆಲವು ಭಾಗಗಳನ್ನು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ಬೋದು. ಆದ್ದರಿಂದ ದಕ್ಷಿಣ ಆಫ್ರಿಕಾದಿಂದ ನಾವು ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನವನ್ನು ಪಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನು ಕೇಳಿದಾನೆ? ಕೆಲವು ಮಾಹಿತಿ ಹಕ್ಕು ಕಾಯ್ದೆ, ವಿಪತ್ತು ನಿರ್ವಹಣಾ ಕಾಯ್ದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಯಾವಾಗ ಜಾರಿಗೆ ಬಂದು ಅನ್ನೋದನ್ನು ಸರಿಯಾಗಿ ಮಾಡಬೇಕಾಗಿದೆ. ಮೊದಲಿಗೆ ಮಾಹಿತಿ ಹಕ್ಕು ಕಾಯ್ದೆ. ಮಾಹಿತಿ ಹಕ್ಕು ಕಾಯ್ದೆ 15ನೇ ಜೂನ್ 2005. ಈ ಕಾಯ್ದೆಯು 2005 15ನೇ ಜೂನಲ್ಲಿ ಜಾರಿಗೆ ಬರುತ್ತೆ. ಈ ಕಾಯ್ದೆ 15ನೇ ಜೂನ್ 2005ರಲ್ಲಿ ಈ ಕಾಯ್ದೆ ಜಾರಿಗೊಳಿಸುತ್ತೆ. ವಿಪತ್ತು ನಿರ್ವಹಣಾ ಕಾಯ್ದೆ ನಾವು 8ನೇ ಜನವರಿ 1994 ಅಲ್ಲ, ಅದು ಸಹ 2005ರಲ್ಲಿ ಜಾರಿಗೆ ಬರುತ್ತೆ. 2005ರಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ ಜಾರಿಗೆ ತರಲಾಯಿತು, ಬಟ್ ಅಲ್ಲಿ ಕೊಟ್ಟಿಲ್ಲ. ಇದು 2005ರಲ್ಲಿ ಸಹ ಇದು ಜಾರಿಗೆ ಬರುತ್ತೆ. ಓಕೆ, ನೋಡೋಣ. ನೆಕ್ಸ್ಟು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 23ನೇ ಡಿಸೆಂಬರ್ 2013ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಡಿಸೆಂಬರ್ 23ರಂದು 2013 ಹಬ್ಬಕ್ಕಿದು 2013ರ ಡಿಸೆಂಬರ್ 23ರಂದು ಈ ಕಾಯ್ದೆ ಜಾರಿಗೆ ಬರುತ್ತೆ ಅಥವಾ ಅಧಿಸೂಚನೆ ಮಾಡ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಏನಾಗುತ್ತೆ? ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಜುಲೈ 5, 2013 ಅಲ್ಲ, ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ 1993ರಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಈ ಕ್ವಶನ್ ತಪ್ಪಿದೆ. ಮಾಹಿತಿ ಹಕ್ಕು ಕಾಯ್ದೆ ಬರೋದು ಆ್ಯಕ್ಚುಲಿ 15ನೇ ಜೂನ್ 2005, ಇದು ಸರಿ ಇದೆ. ಬಟ್ ವಿಪತ್ತು ನಿರ್ವಹಣಾ ಕಾಯ್ದೆ 2005ರಲ್ಲಿ ಜಾರಿಗೆ ಬರುತ್ತೆ. ಸೊ 2005ರಲ್ಲಿ ಜಾರಿಗೆ ತರ್ತಾರೆ. ಇನ್ನು ನೆಕ್ಸ್ಟು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಬರೋದು ಭಾರತ ಸರ್ಕಾರವು 2013ರಲ್ಲಿ ಡಿಸೆಂಬರ್ 23ನೇ ತಾರೀಕು 2005 ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ 1993ರಲ್ಲಿ ಬರುತ್ತೆ. ಹಾಗೆ ಈ ಕ್ವಶನ್ ಸ್ವಲ್ಪ ರಾಂಗ್ ಇದೆ, ನೀವು ಇದನ್ನು ಸರಿ ಮಾಡ್ಕೊಳ್ಳಿ. ನೆಕ್ಸ್ಟು, ಗಲ್ಫ್ ಆಫ್ ಮನ್ನಾರ್ ಕುರಿತು ನೀಡಲಾದ ಹೇಳಿಕೆಗಳು ಯಾವ ತಪ್ಪಾಗಿದ್ದಾವೆ ಅಂತ ಕೇಳಿದ್ದಾನೆ. ಸೊ ತಪ್ಪಾಗಿರೋ ಕಂಡು ಹಿಡಿಬೇಕು ನೋಡಿ, ಇದೇ ಒಂಥರ ವಿಚಿತ್ರ. ಸೊ ಆಗ್ನೇಯ ಏಷ್ಯಾದಲ್ಲಿ ಮೊದಲ ಸಾಗರ ಜೀವಗೋಳ ರಿಸರ್ವ್ ಆಗಿದೆ. ಸೊ ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, ಇದು ಬಯೋಸ್ಫಿಯರ್ ರಿಸರ್ವ್ ಹೌದು. ಸೊ ಭಾರತದ ಮೊದಲ ಸಾಗರ ಜೀವಗೋಳ ರಿಸರ್ವ್ ಮತ್ತು ದಕ್ಷಿಣ ಆಗ್ನೇಯ ಏಷ್ಯಾದಲ್ಲಿನ ಮೊದಲನೇ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, ತಪ್ಪಾಗಿಲ್ಲ. ಎರಡನೇ ಸ್ಟೇಟ್ಮೆಂಟ್ ಇಂಡಿಯನ್ ಓಷನ್ನ ಚಾಚಾ ಆಗಿದೆ ಅಲ್ಲದು ಭಾಗವಾಗಿದೆ. ಇಂಡಿಯನ್ ಓಷನ್ನ ಭಾಗವಾಗಿದೆ, ಇದು ಕೂಡ ಸರಿ. ಗಲ್ಫ್ ಆಫ್ ಮನ್ನಾರ್ ಹಿಂದೂ ಮಹಾಸಾಗರದ ಒಂದು ಪ್ರಮುಖವಾದ ಭಾಗವಾಗಿದೆ ಮತ್ತು ಭಾರತದ ಆಗ್ನೇಯ ತುದಿಯ ಮತ್ತು ಶ್ರೀಲಂಕಾದ ಪಶ್ಚಿಮ ಕರಾವಳಿ ನಡುವೆ ಇದೆ. ಮೂರನೇ ಸ್ಟೇಟ್ಮೆಂಟ್ ಕಾಂಡ್ಲಾ ರೇವು ಕರಾವಳಿಯಲ್ಲಿದೆ. ಸೊ ಈ ಹೇಳಿಕೆ ತಪ್ಪಾಗಿದೆ. ಕಾಂಡ್ಲಾ ರೇವು ಇರೋದಲ್ಲಿ ಗುಜರಾತ್ ರಾಜ್ಯದ ಕಚ್ ಆಫ್ ಕೊಲ್ಲಿಯಲ್ಲಿ, ಗಲ್ಫ್ ಆಫ್ ಕಚ್ಚಲ್ಲಿ. ಸೊ ಭಾರತದ ಪಶ್ಚಿಮ ಕರಾವಳಿಯಲ್ಲಿದೆ. ಗಲ್ಫ್ ಆಫ್ ಮನ್ನಾರ್ ಎಲ್ಲಿದೆ? ಭಾರತದ ಪೂರ್ವ ಕರಾವಳಿಯಲ್ಲಿದೆ, ಅದು ಕಾಂಡ್ಲಾ ರೇವು ಕರಾವಳಿಯಲ್ಲಿದೆ. ಸೊ ಹಾಗೆ ಈ ತಪ್ಪು. ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್, ಇದು ರಾಮೇಶ್ವರಂಗೆ ದ್ವೀಪ, ಆ್ಯಡಮ್ಸ್ ರಾಮನ ಸೇತುವೆ ಮತ್ತು ಚೈನ್ ಆಫ್ ಶಾಲ್ಸ್ ಮತ್ತು ಮಯನ್ಮಾರ್ ದ್ವೀಪದ ಮೂಲಕ ಈಶಾನ್ಯಕ್ಕೆ ಸೇರಿದ ಎಲ್ಲೆಯಾಗಿದೆ. ಈ ಸ್ಟೇಟ್ಮೆಂಟು ಸರಿ. ಸೊ ಗಲ್ಫ್ ಆಫ್ ಮನ್ನಾರ್ ಪಾಕ್ ಜಲಸಂಧಿ ಅಂತ ಕರಿತೀವಿ.
ಆ ಪಾಕ್ ಜಲಸಂಧಿ ಬೇರ್ಪಟ್ಟಿದ್ದು ಭಾರತದ ರಾಮೇಶ್ವರಂ, ಶ್ರೀಲಂಕಾದ ಮನ್ನಾರ್ ದ್ವೀಪ, ಮಯನ್ಮಾರ್ ದ್ವೀಪ ಅಲ್ಲ, ಶ್ರೀಲಂಕಾದ ಮನ್ಮಾರ್ ದ್ವೀಪದ ನಡುವೆ ಇರುವ ಆ್ಯಡಮ್ಸ್ ಬ್ರಿಡ್ಜ್ ಸೇತುವೆ ಗಡಿಯನ್ನು ರೂಪಿಸುತ್ತದೆ. ಸ್ವಲ್ಪ ಕೆಲವು ಸ್ಟೇಟ್ಮೆಂಟ್ ರಾಂಗ್ ಕೊಟ್ಟಿದ್ದಾನೆ, ಇರಲಿ. ಸೊ ಇದು ಸಹ ಸರಿಯಾಗಿದೆ. ತಪ್ಪಾದದ್ದು ಯಾವುದಂದರೆ 3 ಮಾತ್ರ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ 3. ಅಂದರೆ ಗಲ್ಫ್ ಆಫ್ ಮನ್ನಾರಲ್ಲಿ ಆಗ್ನೇಯ ಏಷ್ಯಾದ ಮೊದಲ ಸಾಗರ ಜೀವಗಳ ರಿಸರ್ವ್ ಆಗಿದೆ. ಸ್ವಲ್ಪ ಅವನ್ನ ಏನು ಮಾಡಿದಾನೆ, ತಪ್ಪು ಮಾಡಿದಾನೆ. ಅಂದರೆ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಫಿಯರ್ ರಿಸರ್ವ್, ಹೌದು, ಇದು ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, ಭಾರತದ ಮೊದಲ ಬಯೋಸ್ಫಿಯರ್ ರಿಸರ್ವ್, ಸಾಗರ ಜೀವಗಳ ರಿಸರ್ವ್ ಮತ್ತು ದಕ್ಷಿಣ ಹಾಗೂ ಆಗ್ನೇಯ ಏಷ್ಯಾದಲ್ಲಿ ಇದು ಮೊದಲನೇದು. ಇಂಡಿಯನ್ ಓಷನ್ನ ಒಂದು ಭಾಗ. ಕಾಂಡ್ಲಾ ರೇವು ಕರಾವಳಿಯಲ್ಲಿಲ್ಲ, ಇದು ಇರೋದೆಲ್ಲಿ ಪಶ್ಚಿಮ ಕರಾವಳಿಯಲ್ಲಿದೆ. ಗಲ್ಫ್ ಆಫ್ ಮನ್ನಾರ್ ಪಶ್ಚಿಮ ಕರಾವಳಿಯಲ್ಲಿಲ್ಲ, ಬಟ್ ಅದು ರೇವು ಪಟ್ಟಣ ಪಶ್ಚಿಮ ಕರಾವಳಿಯಲ್ಲಿ, ಕಾಂಡ್ಲಾ ರೇವು ಕರಾವಳಿ. ಬಟ್ ಇದಿರೋದು ಭಾರತದ ಪೂರ್ವ ಕರಾವಳಿಯಲ್ಲಿ. ಗಲ್ಫ್ ಆಫ್ ಮನ್ನಾರ್ ಇರೋದು ಭಾರತದ ಪೂರ್ವ ಕರಾವಳಿಯಲ್ಲಿ. ಇದು ಗಲ್ಫ್ ಆಫ್ ಮನ್ನಾರ್ ಪಾಕ್ ಜಲಸಂಧಿಯಿಂದ ಬೇರ್ಪಟ್ಟಿದ್ದು ಭಾರತದ ರಾಮೇಶ್ವರ ಮತ್ತು ಶ್ರೀಲಂಕಾದ ಮನ್ನಾರ್ ದ್ವೀಪದ ನಡುವೆ ಇರುವ ಆ್ಯಡಮ್ಸ್ ಬ್ರಿಡ್ಜ್ ಗಡಿಯನ್ನು ರೂಪಿಸುತ್ತದೆ. ಸೊ ಇದು ಸ್ವಲ್ಪ ಸ್ಟೇಟ್ಮೆಂಟ್ ಇದೆ, ಸರಿಯಾಗಿ ಹೇಳಿದ್ದು ನಾನು. ಓಕೆ. ಸೊ ಹಾಗಾಗಿ ತಪ್ಪಾದದ್ದು ಯಾವುದು, ಕಾಂಡ್ಲಾ ರೇವು ಕರಾವಳಿ ಅನ್ನೋದು ತಪ್ಪಾದ ಹೇಳಿಕೆ. ಇನ್ನು ಭಾರತ ಸಂವಿಧಾನ 39A ಅನುಚ್ಛೇದವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಅದು ಸೂಚಿಸೋದೇನು ಯಾವುದಂದರೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವು. ಓಕೆ. ಭಾರತ ಸಂವಿಧಾನದ ವಿಧಿ 39A ಏನು ಹೇಳುತ್ತಂದರೆ ಅದು ರಾಜ್ಯ ನೀತಿ, ಭಾರತ ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ಭಾಗವಾಗಿದೆ 39A. ಈ ವಿಧಿಯು ರಾಜ್ಯವು ನ್ಯಾಯವನ್ನು ಎಲ್ಲರಿಗೂ, ವಿಶೇಷವಾಗಿ ಬಡವರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಹೇಳುತ್ತದೆ. ರಾಜ್ಯವು ಬಡವರಿಗೆ ಉಚಿತ ಕಾನೂನು ನೆರವನ್ನು ಒದಗಿಸುವ ಮೂಲಕ ಸಮಾನ ಅವಕಾಶಗಳನ್ನು ಖಚಿತಪಡಿಸ್ಕೊಳ್ಬೇಕಂತೇಳಿ ಸಂವಿಧಾನದ 39A ಅನುಚ್ಛೇದ ಹೇಳುತ್ತೆ. ನೆಕ್ಸ್ಟ್ ಏನು ಕೊಟ್ಟರೆ, ಜನತೆಯ ಕಲ್ಯಾಣೋತ್ತಿಗಾಗಿ, ಈ ಸ್ಟೇಟ್ಮೆಂಟು ಜನತೆಯ ಕಲ್ಯಾಣೋತ್ತಿಗಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಸುನಿಶ್ಚಿತಗೊಳಿಸುವುದು, ಇದು ವಿಧಿ 38ಕ್ಕೆ ಸಂಬಂಧಿಸಿ. ಇದು ಸಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಭಾಗವಾಗಿದೆ. ಇನ್ನು ಗ್ರಾಮ ಪಂಚಾಯತ್ಗಳ ಸಂಘಟನೆ ವಿಧಿ 40ಕ್ಕೆ ಸಂಬಂಧಪಟ್ಟಿದೆ. ಇದು ಸಹ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ, ಶಿಕ್ಷಣ ಪಡೆಯುವ, ಸಾರ್ವಜನಿಕ ಸಹಾಯ ಪಡೆಯುವ ಹಕ್ಕು, ಇದು ವಿಧಿ 41ಕ್ಕೆ ಸಂಬಂಧಪಟ್ಟಿದೆ. ಬಟ್ ಇಲ್ಲಿ ಕೊಟ್ಟರೆ 39 ಆನ್ಸರ್ ಏನು ಇದು. ಓಕೆ. ನೆಕ್ಸ್ಟ್ ಕ್ವೆಶನ್, ಗಾಡ್ಗಿಲ್ ಸೂತ್ರವು ಯಾವುದಕ್ಕೆ ಸಂಬಂಧಿಸಿದೆ? ಗಾಡ್ಗಿಲ್ ಸೂತ್ರ ಸಂಬಂಧಿಸಿರೋದು ರಾಜ್ಯಗಳಿಗೆ ಯೋಜನೆ ನೆರವಿನ ವಿತರಣೆಗೆ ಸಂಬಂಧಿಸಿದೆ. ದ ಫಾರ್ಮುಲಾ ಆಫ್ ಗಾಡ್ಗಿಲ್ ರಾಜ್ಯಗಳಿಗೆ ಯೋಜನಾ ನೆರವುಗಳನ್ನು ವಿತರಿಸುವ ಒಂದು ಸೂತ್ರವಾಗಿದೆ. 1969ರಲ್ಲಿ ಡಾಕ್ಟರ್ DR ಗಾಡ್ಗಿಲ್ ಅವರು 4ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಈ ಒಂದು ಸೂತ್ರವನ್ನು ರೂಪಿಸ್ತಾರೆ. ಈ ಸೂತ್ರವನ್ನು ಕೇಂದ್ರ ಸರ್ಕಾರವು ವಿವಿಧ ರಾಜ್ಯಗಳಿಗೆ ಹಣಕಾಸು ನೆರವು ನೀಡಲು ಬಳಸ್ತಾ ಇದೆ. ಸೊ ಆರ್ಥಿಕ ಅಭಿವೃದ್ಧಿ ಮತ್ತು ಜನಸಂಖ್ಯೆಯಂತಹ ಕೆಲವು ಮಾನದಂಡಗಳ ಆಧಾರದ ಮೇಲೆ ಈ ಹಣಕಾಸು ಹಂಚಿಕೆ ಆಗುತ್ತೆ. ಆದ್ದರಿಂದ ಗಾಡ್ಗಿಲ್ ಸೂತ್ರವಿದೆಯಲ್ಲ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯೋಜನಾ ಆರ್ಥಿಕ ನೆರವನ್ನು ಹಂಚುವ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸೊ ಓಕೆ. ನೆಕ್ಸ್ಟ್ ಕ್ವೆಶನ್, 38ನೇ ಕ್ವೆಶನ್, 2020 ದಾದಾ ಸಾಹೇಬ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತೇಳಿ. 2020 ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅನ್ನೋ ಸ್ವಲ್ಪ ಕನ್ಫ್ಯೂಸ್ ಇದೆ ಇಲ್ಲಿ. ಏನಪ್ಪ ಅಂದರೆ ಈ 2020 ದಾದಾ ಸಾಹೇಬ ಫಾಲ್ಕೆ ಪ್ರಶಸ್ತಿಯನ್ನು ಆ್ಯಕ್ಚುಲಿ ರಜನಿಕಾಂತ್ ಅವರು ಪಡ್ಕೊಳ್ತಾರೆ. ಯಾರು ಪಡ್ಕೊಳ್ತಾರೆ? ರಜನಿಕಾಂತ್ ಅವರು ಪಡ್ಕೊಳ್ತಾರೆ. ನಿಮಗೆ ಗೊತ್ತೇ ಇದೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯರು ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ನೀಡುವ ಒಂದು ಅತ್ಯುತ್ತಮ ಗೌರವವಾದ ಪ್ರಶಸ್ತಿ. 2020 ಪ್ರಶಸ್ತಿಯನ್ನು 2021ರಲ್ಲಿ ನಟ ರಜನಿಕಾಂತ್ ಅವರಿಗೆ ನೀಡ್ತಾರೆ. ಸೊ ಇಲ್ಲಿ ವಾಹಿದ್ ರೆಹಮಾನ್ ಅಂತ ಕೊಟ್ಟಿದ್ದಾರಲ್ಲ, ಈ ವಾಹಿದ್ ರೆಹಮಾನ್ ಅವರಿಗೆ 2021 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 2023ರಲ್ಲಿ ಕೊಡ್ತಾರೆ ಅವರಿಗೆ. ವಾಹಿದ್ ರೆಹಮಾನ್ ಅವರಿಗೆ 2021 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 2023ರಲ್ಲಿ ನೀಡ್ತಾರೆ. ದೇವಾನಂದ್ ಅವರಿಗೆ 2002ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡ್ತಾರೆ. ಆಶಾ ಪಾರೇಖ್ ಅವರಿಗೆ 2020 ಪ್ರಶಸ್ತಿಯನ್ನು ನೀಡ್ತಾರೆ. ಅದನ್ನು ಕೊಡೋದು ಯಾವಾಗ? 2022ರಲ್ಲಿ ಅದನ್ನು ಘೋಷಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ 2020 ಆಶಾ ಪಾರೇಖ್ ಅನ್ಕೋಬೋದು, ಬಟ್ 2020ರಲ್ಲಿ ಆಯ್ಕೆ ಮಾಡೋದು ರಜನಿಕಾಂತ್ ಅವರಿಗೆ. ಇದನ್ನು 2021ರಲ್ಲಿ ನಟ ರಜನಿಕಾಂತ್ ಅವರಿಗೆ ನೀಡ್ತಾರೆ.
ಸ್ವಲ್ಪ ಕನ್ಫ್ಯೂಸ್ ಇದೆ. ಓಕೆ, ನೋಡೋಣ. ಆಶಾ ಪೇರಾಕರ್, ರಜನಿಕಾಂತರ. ನೆಕ್ಸ್ಟ್, ಚಂದೋಬಂದಿಯನ್ನು ಬರೆದವರು ಯಾರು? ಚಂದೋಬೂದಿಯನ್ನು ಬರೆದವರು ನಾಗವರ್ಮ 2. ಸೊ ಚಂದೋಬೂದಿ ಇದೆಯಲ್ಲ, ಕನ್ನಡ ಸಾಹಿತ್ಯದ ಛಂದಸ್ಸಿಗೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾದ ಕೃತಿ. ಇದನ್ನು ರಚಿಸಿದವರು ನಾಗವರ್ಮ 2. ಈ ನಾಗವರ್ಮ 2 12ನೇ ಶತಮಾನದ ಪ್ರಮುಖ ಕನ್ನಡ ಕವಿ ಎಂದು ನಾವು ಕರಿತೀವಿ. ಇವರು ಹಲವಾರು ಪ್ರಮುಖ ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಕಾವ್ಯಾಲೋಕನ, ಕರ್ನಾಟಕ ಭಾಷಾಭೂಷಣ ಸಹ ಸೇರಿದೆ. ಈ ನಾಗವರ್ಮ ಹೊಂದಿದಾರಲ್ಲ, ಇವರು ಸಹ ಪ್ರಸಿದ್ಧ ಕವಿ. ಇವರು 10ನೇ ಶತಮಾನದಲ್ಲಿ ಬರ್ತಾರೆ. ಇವರು ಕರ್ನಾಟಕ ಕಾದಂಬರಿ ಎಂಬ ಕೃತಿಯನ್ನು ಬರೀತಾರೆ. ಓಕೆ, ಆದರೆ ಚಂದೋಬುಂದಿಯನ್ನು ಬರೆದವರು ನಾಗವರ್ಮ 2. ನೆಕ್ಸ್ಟ್ ಕ್ವಶನ್, ದಾಮೋದರ್ ಮೌಜಾ ಯಾವ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ? ಸೊ ಅವರು ಒಂದು ಯಾವ ಸಾಹಿತ್ಯ ಅಂದರೆ ಕೊಂಕಣಿ ಸಾಹಿತ್ಯದಲ್ಲಿ ದಾಮೋದರ್ ಮೌಜಾ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತಾರೆ. ಎಸ್, ದಾಮೋದರ್ ಮೌಜಾ ಒಬ್ಬ ಪ್ರಸಿದ್ಧ ಕೊಂಕಣಿ ಬರಹಗಾರ. ಅವರಿಗೆ 2021ರ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಂಕಣಿ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅನುಸಾರ ಅವರಿಗೆ ನೀಡಲಾಗುತ್ತೆ. ಇವರ ಪ್ರಮುಖ ಕೃತಿಗಳಲ್ಲಿ ಕಾರ್ಮೆಲಿನ್ ಅನ್ನೋ ಕಾದಂಬರಿ ಮತ್ತು ಸುನಾಮಿ ಸೈಮನ್ ಸಹ ಸೇರಿದೆ. ಇವರ ಕಾರ್ಮೆಲಿನ್ ಕೃತಿಗಾಗಿ 1983ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಬರುತ್ತೆ. ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತ ಗೊತ್ತಿದೆ. ಇದನ್ನು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವಂತಹ ಭಾಷೆಗಳಿಗೆ, ಅನುಸೂಚಿಯಲ್ಲಿರುವಂಥ ಭಾರತದ ಅಧಿಕೃತ ಭಾಷೆಗಳಲ್ಲಿ ಬರೆಯುವ ಬರಹಗಾರರಿಗೆ ನೀಡಲಾಗುತ್ತೆ. ಸೊ ಆದ್ದರಿಂದ ದಾಮೋದರ್ ಮೌಜಾ ಅವರ ಕೊಂಕಣಿ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 41ನೇ ಪ್ರಶ್ನೆ ಏನಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಯುನೆಸ್ಕೋ ನೈಸರ್ಗಿಕ ಪಾರಂಪರಿಕ ತಾಣವಲ್ಲ. ಸೊ ಯಾವ ತಾಣ ಅಲ್ಲ ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು ತಾಣವಲ್ಲ. ಬಟ್ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಇದೆ. ಯುನೆಸ್ಕೋ ಸಂಸ್ಥೆ ಜಾಗತಿಕವಾಗಿ ಮಹತ್ವಪೂರ್ಣವಾದ ನೈಸರ್ಗಿಕ ಅಥವಾ ಸಾಂಸ್ಕೃತಿಕ ತಾಣಗಳನ್ನು ಅದು ಗುರುತಿಸ್ತಾ ಬಂದಿದೆ ಮತ್ತು ಸಂರಕ್ಷಿಸ್ತಾ ಬಂದಿದೆ. ಸೊ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿದೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಸಹ ಯುನೆಸ್ಕೋ ಪಟ್ಟಿಯಲ್ಲಿದೆ. ಪಶ್ಚಿಮ ಘಟ್ಟಗಳು ಸಹ ಯುನೆಸ್ಕೋ ಪಟ್ಟಿಯಲ್ಲಿದ್ದಾವೆ. ಆದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇಲ್ಲ. ಬಟ್ ಇದು ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ. ಓಕೆ, ಅಲ್ಲದೆ ಇದು ಪ್ರಸಿದ್ಧ ಟೈಗರ್ ರಿಸರ್ವ್ ಸಹ ಹೌದು. ಓಕೆ, ನೆಕ್ಸ್ಟ್ 42ನೇ ಪ್ರಶ್ನೆ. ಸೊ ನದಿಯ ಪ್ರಕಾರಗಳು, ಉದಾಹರಣೆಗಳು. ವೃಕ್ಷಾಕಾರ ನದಿಗೆ ನೇತ್ರಾವತಿ ಮತ್ತು ಶರಾವತಿ. ಸೊ ವೃತ್ತಾಕಾರ ನದಿಗಳಿಗೆ ನೇತ್ರಾವತಿ ಮತ್ತು ಶರಾವತಿ ಸರಿ. ವೃಕ್ಷಾಕಾರ ಹರಿವಿನ ಮಾದರಿಯು ಅಂದರೆ ಮರದ ಕೊಂಬೆಗಳಂತೆ ಹರಿಯುತ್ತದೆ, ಕಾಣಿಸುತ್ತದೆ. ನೇತ್ರಾವತಿ, ಶರಾವತಿ ಅಂತಹ ಪಶ್ಚಿಮಕಾರಿ ಅನೇಕ ನದಿಗಳು ಈ ಮಾದರಿಯನ್ನು ಪ್ರದರ್ಶಿಸುತ್ತದೆ. ವೃಕ್ಷಾಕಾರ. ನೆಕ್ಸ್ಟ್ ವೃತ್ತಾಕಾರದ ಅರ್ಕಾವತಿ ಮತ್ತು ಪಾಲಾರ್, ಇದು ಸಹ ತಪ್ಪು. ವೃತ್ತಾಕಾರ ಹರಿವಿನ ಮಾದರಿ ಗುಮ್ಮಟ ಮತ್ತು ಗುಡ್ಡಗಾಡ ಪ್ರದೇಶಗಳ ಸುತ್ತ ನದಿಗಳು ವೃತ್ತಾಕಾರ ಹರಿಯುವಾಗ ಉಂಟಾಗುತ್ತೆ. ಆದರೆ ಅರ್ಕಾವತಿ ಮತ್ತು ಪಾಲಾರ್ ನದಿಗಳು ವೃತ್ತಾಕಾರ ಮಾದರಿಯನ್ನು ಹೊಂದಿಲ್ಲ, ಬದಲಾಗಿ ಇವು ವೃಕ್ಷಾಕಾರ ಮಾದರಿಯನ್ನು ಹೊಂದಿವೆ. ನೆಕ್ಸ್ಟ್ ಅಬ್ಸಿಕ್ವೆಂಟ್, ಮಾಂಜ್ರಾ ಮತ್ತು ಕಾರಂಜ. ಸೊ ಇದು ಸಹ ತಪ್ಪು, ಈ ಥರ ನದಿ ಪ್ರಕಾರಗಳಲ್ಲ. ಅಬ್ಸಿಕ್ವೆಂಟ್ ಅಂದರೆ ಮೂಲ ನದಿಯ ವಿರುದ್ಧ ದಿಕ್ಕಿಗೆ ಹರಿಯುವ ಉಪನದಿಗಳು ಅಂತ ಕರಿತೀವಿ. ಸೊ ಮಾಂಜಿ ಮತ್ತು ಕಾರಂಜ ನದಿಗಳು ಅಂತಹ ಹರಿವಿನ ಮಾದರಿಯನ್ನು ಪ್ರದರ್ಶಿಸಲ್ಲ. ಸೊ ಅವು ಮುಖ್ಯ ನದಿಯ ಹರಿವಿನ ದಿಕ್ಕಿಗೆ ಸೇರಿಕೊಳ್ತವೆ, ಹಾಗಾಗಿ ಅಬ್ಸಿಕ್ವೆಂಟ್ ಅಲ್ಲ. ಸಮಾನಾಂತರ ಕರೆಕ್ಟು, ಇದು ಕೃಷ್ಣ ಮತ್ತು ಕಾವೇರಿ ನದಿ. ಸೊ ಸಮಾನಾಂತರ ಹರಿವಿನ ಮಾದರಿಯು ಏನಿರುತ್ತೆ, ಕಡಿದಾದ ಮತ್ತು ಏಕರೂಪವಾದ ಇಳಿಜಾರಿನ ಪ್ರದೇಶಗಳಲ್ಲಿ ನದಿಗಳಿದಾವಲ್ಲ ಪರಸ್ಪರ ಸಮಾಂತರವಾಗಿ ಹರಿಯುವಾಗ ಉಂಟಾಗುತ್ತೆ. ಸೊ ಕೃಷ್ಣ ಮತ್ತು ಕಾವೇರಿ ನದಿಗಳು ಪಶ್ಚಿಮ ಘಟ್ಟಗಳ ಇಳಿಜಾರುಗಳಲ್ಲಿ ಹರಿಯುವಾಗ ಈ ಮಾದರಿಯನ್ನು ಪ್ರದರ್ಶಿಸ್ತವೆ. ಸೊ ಹಾಗಾಗಿ ಸರಿಯಾದ ಜೋಡಿಗಳೇ ಆಗ್ತವೆ ಅಂದರೆ 1 ಮತ್ತು 4 ಇದಕ್ಕೆ ಆನ್ಸರ್. ಓಕೆ, ನೆಕ್ಸ್ಟ್ 43. ಗದಗ ಜಿಲ್ಲೆ ಎಷ್ಟು ಜಿಲ್ಲೆಗಳಿಂದ ಸುತ್ತುವರೆದಿದೆ? ತುಂಬ ಟಿಪಿಕಲ್ ಕ್ವೆಶನ್ ಇದು. 6 ಜಿಲ್ಲೆಗಳಿಂದ ಸುತ್ತುವರೆದಿದೆ. ಯಾವಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಉತ್ತರಕ್ಕೆ ಬರುತ್ತೆ. ನೆಕ್ಸ್ಟು ಬಾಗಲಕೋಟೆ, ಇದು ಈಶಾನ್ಯಕ್ಕೆ ಬರುತ್ತೆ. ನೆಕ್ಸ್ಟು ಕೊಪ್ಪಳ ಪೂರ್ವಕ್ಕೆ ಬರುತ್ತೆ. ಬಳ್ಳಾರಿ ಆಗ್ನೇಯಕ್ಕೆ ಬರುತ್ತೆ. ಹಾವೇರಿ ದಕ್ಷಿಣಕ್ಕೆ ಬರುತ್ತೆ. ಧಾರವಾಡ ಪಶ್ಚಿಮಕ್ಕೆ ಬರುತ್ತೆ. ಜೊತೆಗೆ ವಿಜಯನಗರ, ಆ್ಯಕ್ಚುಲಿ ಬಳ್ಳಾರಿ ಬದಲಿ ನಾವೇನು ಕರಿಬೋದು ಈಗ ವಿಜಯನಗರ ಅಂತಲೇ ಕರಿಬೋದು, ಬಳ್ಳಾರಿ ಅಲ್ಲ ಅದು.
ಓಕೆ, ಗದಗ ಜಿಲ್ಲೆ ಒಟ್ಟು 6 ಜಿಲ್ಲೆಗಳಿಂದ ಸುತ್ತುವರೆದಿದೆ. ಒಂದು ಬೆಳಗಾವಿ, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ. ಅಥವಾ ಬೆಳಗಾವಿ, ಬಾಗಲಕೋಟೆ, ಕೊಪ್ಪಳ ಪೂರ್ವಕ್ಕೆ, ಅಥವಾ ಬಳ್ಳಾರಿ ಅನ್ನೋದಕ್ಕಿಂತ ಎನ್ಬೋದು ವಿಜಯನಗರ ಅಂತಲೇ ಕರಿಬೋದು. ನೆಕ್ಸ್ಟು ಹಾವೇರಿ, ಧಾರವಾಡ. ಓಕೆ, ಇಷ್ಟು ಜಿಲ್ಲೆಗಳಿಂದ ಅದು ಸುತ್ತುವರೆದಿದೆ. ನೆಕ್ಸ್ಟ್ 44. ಸೊ ಇದೊಂದು ಸ್ಕೀಮ್ ಬಗ್ಗೆ ಇದೆ. ಒಣಭೂಮಿ ಬೆಳೆಗಳ ಕೃಷಿ ಉತ್ಪಾದಕತೆ ಹೆಚ್ಚಿಸುವ ಮೂಲಕ ಒಣಭೂಮಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರವು ನವೀನ ಮಿಷನ್ ತಂತ್ರಜ್ಞಾನ ಯೋಜನೆಯನ್ನು ಪ್ರಾರಂಭಿಸಿದೆ. ನಿರ್ದಿಷ್ಟ ತಂತ್ರಜ್ಞಾನಕ್ಕೆ ಪ್ರಾತ್ಯಕ್ಷಿಕೆ, ಸುಧಾರಿತ ಯಂತ್ರೋಪಕರಣಗಳ ಪ್ರೋತ್ಸಾಹ ಮತ್ತು ರೈತರ ಕ್ಷೇತ್ರ ಶಾಲೆ ಈ ಕಾರ್ಯಕ್ರಮದ ಪ್ರಮುಖ ಅಂಶಗಳಾಗಿರುತ್ತೆ. ಈ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲು ಟೆಕ್ನೋ ಪ್ರವರ್ತಕರ ಸೇವೆ ಬಳಸಿಕೊಳ್ಳುತ್ತೆ. ಈ ಕಾರಣ ಯಾವುದು ಆ ಪ್ರೋಗ್ರಾಮ್ ಆಗಿದೆ. ಸೊ ಈಸಿ ಕ್ವೆಶನ್ ಇದು, ಕೃಷಿ ಭಾಗ್ಯ ಯೋಜನೆ. ನೆಕ್ಸ್ಟ್ ಕ್ವೆಶನ್ ಏನಿದೆ, 2021ರ ವರದಿ ಪ್ರಕಾರ ಕರ್ನಾಟಕ ರಸ್ತೆ ಸಾಂದ್ರತೆಯನ್ನು ಕುರಿತು ಹೀಗೆಳೇನು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸೊ ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಹೆದ್ದಾರಿಯ ಉದ್ದ 77,458.39 ಕಿಲೋಮೀಟರ್. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದಂದರೆ ಬೆಂಗಳೂರು ಗ್ರಾಮಾಂತರ. ಈ ಸ್ಟೇಟ್ಮೆಂಟು ಸರಿ. 2021ರ ಕರ್ನಾಟಕ ರಸ್ತೆ ಮಾಹಿತಿ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯ ಉದ್ದ ಸುಮಾರು 7,458 ಕಿಲೋಮೀಟರ್ ಆಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆಯನ್ನು ಹೊಂದಿದೆ. ಈ ಸ್ಟೇಟ್ಮೆಂಟು ಸರಿ. ಇನ್ನು ರಾಜ್ಯ ಹೆದ್ದಾರಿಯ ಉದ್ದ 2,781.46 ಕಿಲೋಮೀಟರ್. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆ ಹೊಂದಿರುವುದು ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆ ಜಿಲ್ಲೆ ಬೆಳಗಾವಿ. ಸೊ ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆ ಅಲ್ಲ, ಅದು ರಾಜ್ಯ ಹೆದ್ದಾರಿ ಸಾಂದ್ರತೆ. ಕ್ವಶನ್ನ ತಪ್ಪುಟ್ಬಿಡ್ತಾನೆ ಕಳ್ಳ ನಾನು. ರಾಜ್ಯ ಹೆದ್ದಾರಿ ಉದ್ದ 2,781.4 ಕಿಲೋಮೀಟರ್. ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಬೆಳಗಾವಿ. ಈ ಸ್ಟೇಟ್ಮೆಂಟು ಸಹ ಸರಿ. ರಾಷ್ಟ್ರೀಯ ಅಂತ ಕೊಡೋಣ, ತಿಳ್ಕೊಳ್ಳಿ. ಇನ್ನು ಜಿಲ್ಲಾ ಮುಖ್ಯ ರಸ್ತೆಗಳ ಉದ್ದ 56,165 ಕಿಲೋಮೀಟರ್. 0.52 ಕಿಲೋ. ಅತಿ ಹೆಚ್ಚು ಜಿಲ್ಲಾ ಮುಖ್ಯ ರಸ್ತೆ ಸಾಂದ್ರತೆ ಹೊಂದಿರುವ ಜಿಲ್ಲೆ ಮಂಡ್ಯ. ಸೊ ಜಿಲ್ಲಾ ರಸ್ತೆಯಲ್ಲಿ ಮಂಡ್ಯ ಸರಿ, ರಾಜ್ಯ ರಸ್ತೆಯಲ್ಲಿ ಬೆಳಗಾವಿ ಸರಿ, ರಾಷ್ಟ್ರೀಯ ಹೆದ್ದಾರಿಗಳು ಬೆಂಗಳೂರು ಗ್ರಾಮಾಂತರ ಸರಿ. ಇನ್ನು 3 ಸ್ಟೇಟ್ಮೆಂಟ್ ಸರಿ ಆಯ್ತು. ನೆಕ್ಸ್ಟ್, ಕರ್ನಾಟಕದ ಎಲ್ಲ ಒಟ್ಟು ರಸ್ತೆಯ ಉದ್ದ 91,438.37 ಕಿಲೋಮೀಟರ್. ಈ ಸ್ಟೇಟ್ಮೆಂಟು ತಪ್ಪು. ಆ್ಯಕ್ಚುಲಿ ಕರ್ನಾಟಕದ ಎಲ್ಲ ವಿಧದ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು, ಜಿಲ್ಲಾ ಮುಖ್ಯ ರಸ್ತೆ ಇರ್ಬೋದು. ಸೊ 2021ರ ಮಾಹಿತಿ ಪ್ರಕಾರ 2,83,000 ಇಂಥ ಹೆಚ್ಚು ಕಿಲೋಮೀಟ್ರ್ ಹೊಂದಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರೋದು 91,438 ಅನ್ನೋದು ತಪ್ಪಾಗುತ್ತೆ. ಸೊ ಹಾಗೆ ಆನ್ಸರ್ ಏನಾಗುತ್ತೆ, 1, 2, 3 ಮತ್ತು 4ನೇ ಸ್ಟೇಟ್ಮೆಂಟ್. ಓಕೆ, ನ್ಯಾಷನಲ್ ಹೈವೇಲಿ ಬೆಂಗಳೂರು ಗ್ರಾಮಾಂತರ, ಸ್ಟೇಟ್ ಹೈವೇಲಿ ಬೆಳಗಾವಿ, ಡಿಸ್ಟಿಕ್ ರೋಡ್ ಜಿಲ್ಲೆ. ಸೊ ಟೋಟಲ್ ಇರೋದು ಕರ್ನಾಟಕ ರಸ್ತೆ 2,83,000 ಕಿಲೋಮೀಟ್ರ್ಗಿಂತ ಜಾಸ್ತಿ. ಬಟ್ ಇಲ್ಲಿ ಕೊಟ್ಟಿರೋದು 91,438 ಕಿಲೋಮೀಟ್ರ್. ಹಾಗೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇವೆಲ್ಲ 1, 2, 3 ಸರಿ. ನೆಕ್ಸ್ಟ್ ಈ ಪ್ರಶ್ನೆ. ಸೊ ಮಾಧ್ವಲ್ ಗಾಡ್ಗೀಳ್ ಸಮಿತಿ. ಸೊ ಸ್ಟೇಟ್ಮೆಂಟ್ ಕ್ವಶನ್ ಇದು ಕೂಡ, ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತೇಳಿ. ಮಾಧ್ವಲ್ ಗಾಡ್ಗೀಳ್ ಸಮಿತಿಯನ್ನು ಪಶ್ಚಿಮ ಘಟ್ಟಗಳು ಮತ್ತು ಅವುಗಳ ಸಂರಕ್ಷಣೆ ಅಧ್ಯಯನ ಮಾಡಲು ಸ್ಥಾಪಿಸಲಾಯಿತು. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. ಎಸ್, ಮಾಧ್ವ ಗಾಡ್ಗೀಳ್ ನೇತೃತ್ವದ ಸಮಿತಿಯನ್ನು 2010ರಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಲು ಮತ್ತು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಶಿಫಾರಸುಗಳನ್ನು ನೀಡಲು ಭಾರತ ಸರ್ಕಾರ ಏನು ಮಾಡುತ್ತೆ, ಸ್ಥಾಪನೆ ಮಾಡುತ್ತೆ. 2ನೇ ಸ್ಟೇಟ್ಮೆಂಟು, ಕಸ್ತೂರಿ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟಗಳ ನೈಸರ್ಗಿಕ, ಸಾಂಸ್ಕೃತಿಕ ಮತ್ತು ಪರಿಸರ ವಿಜ್ಞಾನದ ಭೂದೃಶ್ಯಗಳನ್ನು 3 ವಲಯಗಳಾಗಿ ವಿಭಜಿಸಲಿತು. ಓಕೆ, ಈ ಸ್ಟೇಟ್ಮೆಂಟ್ ಏನಾಗಿದೆ ತಪ್ಪಾಗಿದೆ. ಆ್ಯಕ್ಚುಲಿ ಕಸ್ತೂರಿ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ಸೂಕ್ಷ್ಮ ವಲಯವನ್ನು, ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ECA ಮತ್ತು ಎಕೋ ಸೆನ್ಸಿಟಿವ್ ಏರಿಯಾ, ಎಕೋ ಸೆನ್ಸಿಟಿವ್ ಝೋನನ್ನು ಗುರುತಿಸಲು ಶಿಫಾರಸು ಮಾಡಿತು. ಆದರೆ 3 ವಲಯಗಳಾದಂಥ ನೈಸರ್ಗಿಕ, ಸಾಂಸ್ಕೃತಿಕ ಮತ್ತು ಪರಿಸರ ವಿಜ್ಞಾನ ಭೂದೃಶ್ಯಗಳನ್ನು ಕಸ್ತೂರಿ ರಂಗನ್ ಸಮಿತಿ ಮಾಡಲಿಲ್ಲ. ಬದಲಿಗೆ ಅದು ಗಾಡ್ಗೀಳ್ ಸಮಿತಿಗಳಲ್ಲಿ ಅದನ್ನು ಶಿಫಾರಸನ್ನು ಮಾಡಲಾಗಿತ್ತು. ಕಸ್ತೂರಿ ರಂಗನ್ ಸಮಿತಿ ಏನು ಮಾಡಿತ್ತು, ಪರಿಸರ ಸೂಕ್ಷ್ಮ ವಲಯ ಕುರಿತು ಮಾತ್ರ ಗಮನವನ್ನು ಹರಿಸಿತು. ಇನ್ನು ಸೊ ಆ ಸ್ಟೇಟ್ಮೆಂಟ್ ತಪ್ಪು. ಪಶ್ಚಿಮ ಘಟ್ಟಗಳು ಭಾರತ ದೇಶದ 2 ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ಗಳಲ್ಲಿ ಒಂದಾಗಿದೆ. ಸೊ ಅಲ್ಲ, ಆ್ಯಕ್ಚುಲಿ ಪಶ್ಚಿಮ ಘಟ್ಟಗಳು
ಏನಿದೆ ಒಂದೇ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಆಗಿದೆ, ಎರಡಲ್ಲ. ಈ ಪ್ರದೇಶ ತನ್ನ ಅಪಾರವಾದ ಜೈವ ವೈವಿಧ್ಯತೆ ಮತ್ತು ವಿಶಿಷ್ಟ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳಿಂದಾಗಿ ಜಾಗತಿಕವಾಗಿ ಗುರುತಿಸಲ್ಪಟ್ಟಿದೆ. 4ನೇ ಸ್ಟೇಟ್ಮೆಂಟು, ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ವಿಜ್ಞಾನ ಸೂಕ್ಷ್ಮ ಪ್ರದೇಶವನ್ನು ವೀಕ್ಷಣೆ ಪ್ರದೇಶವಲ್ಲ, ನೋ ಸೈಟ್ ಏರಿಯನ್ನು ಸಹ ಕರೆಯಲಾಗುತ್ತೆ. ಈ ಸ್ಟೇಟ್ಮೆಂಟು ಸಹ ಸರಿ. ಪಶ್ಚಿಮ ಘಟ್ಟಗಳು ಗುರುತಿಸಲಾದಂಥ ಪರಿಸರ ಸೂಕ್ಷ್ಮ ಪ್ರದೇಶಗಳು ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಇರ್ತಾವಲ್ಲ, ವಿಶೇಷ ವಲಯಗಳಾಗಿದ್ದು ಇವುಗಳನ್ನು ನಾವು ಸಾಮಾನ್ಯವಾಗಿ ವಿಶೇಷ ಪ್ರದೇಶ ಅಥವಾ ನಿರ್ಬಂಧಿತ ವಲಯಗಳನ್ನು ನಾವು ಗುರುತಿಸ್ತೀವಿ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ 1 ಮತ್ತು 4 ಸರಿ. ಸೊ ಆನ್ಸರ್ 4. ಸೊ ಇನ್ ಡೀಟೇಲ್ ಆಗಿ ನಮಗೆ ಗಾಡ್ಗಿಲ್ ಸಮಿತಿ ಬಗ್ಗೆ, ಕಸ್ತೂರಿ ರಂಗನ್ ಸಮಿತಿ ಬಗ್ಗೆ ಗೊತ್ತಿದ್ದರೆ ಮಾತ್ರ ಈ ಕ್ವಶನಿಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ 47ನೇ ಪ್ರಶ್ನೆ, ಪ್ರತಿಪಾದನೆ ಇದೆ ಹಾಗೆ ಕಾರಣ ಇದೆ. ಇದು ಈಸಿ ಕ್ವಶನ್. ಕರ್ನಾಟಕದಲ್ಲಿ ಜಲವಿದ್ಯುತ್ ಅತ್ಯಂತ ಪ್ರಮುಖ ವಿದ್ಯುತ್ ಶಕ್ತಿ ಮೂಲವಾಗಿದೆ. ಈ ಪ್ರತಿಪಾದನೆ ಸರಿ. ಯಾಕಪ್ಪ ಅಂದರೆ ಕರ್ನಾಟಕ ಇದೆಲ್ಲ ವಿದ್ಯುತ್ ಉತ್ಪಾದನೆ ಜಲವಿದ್ಯುತ್ ಯೋಜನೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಓಕೆ, ರಾಜ್ಯದ ಪ್ರಮುಖ ನದಿಗಳಾದಂಥ ಶರಾವತಿ ಇರ್ಬೋದು, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಮುಂತಾದವುಗಳ ಮೇಲೆ ಅನೇಕ ಜಲವಿದ್ಯುತ್ ಕೇಂದ್ರಗಳನ್ನು ಈಗಾಗಲೇ ನಿರ್ಮಿಸಿದ್ದಾರೆ. ಸೊ ಇವುಗಳಲ್ಲಿ ಮುಖ್ಯವಾಗಿ ಶರಾವತಿ ನದಿಯಲ್ಲಿರೋ ಲಿಂಗನಮಕ್ಕಿ ಜಲಾಶಯದ ಬಳಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಪ್ರಮುಖವಾಗಿದ್ದು, ಇನ್ನು ಕಾರಣ ಏನಪ್ಪ ಅಂದರೆ ಕರ್ನಾಟಕದ ಜಲವಿದ್ಯುತ್ ಉತ್ಪಾದನೆ ಮುಖ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಅವಲಂಬಿತವಾಗಿದೆ. ಎಸ್ ಸರಿ. ಜಲವಿದ್ಯುತ್ ಏನಿದೆ ಪ್ರಮುಖ ಮೂಲನೇ ನೀರು. ಸೊ ನಿರ್ದಿಷ್ಟವಾಗಿ ನೈಋತ್ಯ ಮಾನ್ಸೂನ್ ಮೇಲೆ ಅವಲಂಬಿತವಾಗಿರೋದು ಸರಿ. ಸೊ ಹಾಗಾಗಿ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ, ಮತ್ತು ಕಾರಣ ಪ್ರತಿಪಾದನೆಯನ್ನು ವಿವರಿಸುತ್ತೆ. 1ನೇ ಸ್ಟೇಟ್ಮೆಂಟು ಇದಕ್ಕೆ ಆನ್ಸರ್. ನೆಕ್ಸ್ಟ್ 48ನೇ ಪ್ರಶ್ನೆ. ಸೊ ಕೈಗಾರಿಕೆ ಪ್ರದೇಶಗಳ ಬಗ್ಗೆ ಇದೆ. ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಸರಿಯಾಗಿಲ್ಲ. ಸೊ ಕರ್ನಾಟಕದಲ್ಲಿ ಚಾಮರಾಜನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಕಡಿಮೆ ಕೈಗಾರಿಕೆ ಘಟಕಗಳನ್ನು ಹೊಂದಿವೆ. ಓಕೆ, ಈ ಸ್ಟೇಟ್ಮೆಂಟ್ ಸರಿ. ಆ್ಯಕ್ಚುಲಿ ಕೈಗಾರಿಕಾ ಅಭಿವೃದ್ಧಿ ವಿಷಯಗಳಲ್ಲಿ ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳ ಬಳಿಯ ಜಿಲ್ಲೆಗಳಿಗೆ ಹೋಲಿಸಿದರೆ ಚಾಮರಾಜನಗರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕಡಿಮೆ ಕೈಗಾರಿಕಾ ಘಟಕಗಳನ್ನು ಹೊಂದಿವೆ. ನೆಕ್ಸ್ಟು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಸಕ್ಕರೆ ಉತ್ಪಾದನೆಯಲ್ಲಿ ಕ್ರಮವಾಗಿ ಮತ್ತು 2ನೇ ಸ್ಥಾನದಲ್ಲಿದೆ. ಎಸ್, ಕರ್ನಾಟಕದ ಕಬ್ಬು ಬೆಳೆಯುವ ಪ್ರಮುಖವಾಗಿದ್ದು ಉತ್ತರ ಕರ್ನಾಟಕದ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಜಿಲ್ಲೆಗಳಿರ್ಬೋದು ಸಕ್ಕರೆ ಕಾರ್ಖಾನೆ ಸಾಂದ್ರತೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿವೆ. ಸೊ ಈ ಸ್ಟೇಟ್ಮೆಂಟ್ ಸರಿ. ಶಹಾಬಾದ್ ಮತ್ತು ವಾಡಿ ಪಟ್ಟಣಗಳು ಕರ್ನಾಟಕದ ರಾಸಾಯನಿಕ ಗೊಬ್ಬರ ಉತ್ಪಾದನೆಗೆ ಪ್ರಸಿದ್ಧವಾಗಿವೆ. ತಪ್ಪು. ಶಹಾಬಾದ್ ಮತ್ತು ವಾಡಿ ಪಟ್ಟಣಗಳು ಕರ್ನಾಟಕದಲ್ಲಿ ಅವು ರಾಸಾಯನಿಕ ಗೊಬ್ಬರ ಉದ್ಯಮಗಳು ಪ್ರಸಿದ್ಧವಾಗಿಲ್ಲ, ಬದಲಾಗಿ ಹೆಚ್ಚಾಗಿ ಸಿಮೆಂಟ್ ಉದ್ಯಮಕ್ಕೆ ಅವು ಪ್ರಸಿದ್ಧಿಯನ್ನು ಪಡೆದಿವೆ. ವಾಡಿ ಆಗಿರೋದು, ಶಹಾಬಾದ್ ಆಗಿರೋದು. ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ತಯಾರು ಮಾಡಲ್ಲ. ಯಾಕಪ್ಪ ಅಂದರೆ ಈ ಪ್ರದೇಶದಲ್ಲಿ ಲಭ್ಯವಿರುವಂಥ ಸುಣ್ಣದ ಕಲ್ಲು ಸಂಪನ್ಮೂಲ ಆಧಾರದ ಮೇಲೆ ಹಲವಾರು ದೊಡ್ಡ ದೊಡ್ಡ ಸಿಮೆಂಟ್ ಕಾರ್ಖಾನೆಗಳು ಈ ಒಂದು ಪಟ್ಟಣಗಳಲ್ಲಿ ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಜಿಂದಾಲ್ ವಿಜಯನಗರ ಉಕ್ಕಿನ ಕಾರ್ಖಾನೆಯು ಬಳ್ಳಾರಿ ಹೊಸಪೇಟೆ ಕಬ್ಬಿಣ ಅದಿರು ವಲಯದ ತೋರಣಗಲ್ ಗ್ರಾಮದಲ್ಲಿದೆ. ಈ ಸ್ಟೇಟ್ಮೆಂಟು ಸರಿ. ಎಸ್, ಜಿಂದಾಲ್ ಏನಂತ ಹೇಳ್ತೀವಿ, JSW. ಈ ಒಂದು ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಅಂತ ಕರಿತಾರೆ. ಈ ದೊಡ್ಡ ಉಕ್ಕಿನ ಕಾರ್ಖಾನೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಬಳಿ ತೋರಣಗಲ್ ಗ್ರಾಮದಲ್ಲಿ ಇದೆ. ಸೊ ಈ ಕಾರ್ಖಾನೆ ಬಳ್ಳಾರಿ ಹೊಸಪೇಟೆ ಪ್ರದೇಶದಲ್ಲಿ ಲಭ್ಯವಿರುವಂಥ ಕಬ್ಬಿಣ ಅದಿರನ್ನು ಬಳಸುತ್ತೆ, ಎಸ್ಪೆಷಲಿ ಸಂಡೂರು. ಓಕೆ, ನೆಕ್ಸ್ಟ್ 49ನೇ ಕ್ವಶನ್. ಎಷ್ಟೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಏನು ಮಾಡಿತು? ಸೇರಿಸ್ತು. 21A ವಿಧಿಯನ್ನು ಭಾರತ ಸಂವಿಧಾನ ಅಳವಡಿಸಿತು. ಎಷ್ಟನೇ ತಿದ್ದುಪಡಿ ಮುಖಾಂತರ? ಎಷ್ಟನೇ ತಿದ್ದುಪಡಿ ಕಾಯ್ದೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತ ಸಂವಿಧಾನ ಅಳವಡಿಸಿತು. ಅಂದರೆ ಈಸಿ ಕ್ವಶನ್. 86ನೇ ತಿದ್ದುಪಡಿ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಸೊ 86ನೇ ತಿದ್ದುಪಡಿ 2002. ಈ ತಿದ್ದುಪಡಿ ಮೂಲಕ ಭಾರತೀಯ ಸಂವಿಧಾನಕ್ಕೆ ಹೊಸ ವಿಧಿಯಾದಂತಹ 21A ವಿಧಿಯನ್ನು ಸೇರಿಸಲಾಗುತ್ತೆ. ಈ ವಿಧಿಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡುತ್ತೆ. ಸೊ ಈ ವಿಧಿ ಪ್ರಕಾರ 6 ರಿಂದ 14 ವರ್ಷಗಳ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ರಾಜ್ಯದ ಜವಾಬ್ದಾರಿ. ಹಾಗೆಯೇ ಈ ತಿದ್ದುಪಡಿ ಶಿಕ್ಷಣವನ್ನು ಕೇವಲ ನೀತಿ ನಿರ್ದೇಶಕ ತತ್ವಗಳು ಎಂದು ಪರಿಗಣಿಸದೆ ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಮೂಲಭೂತ ಹಕ್ಕನ್ನಾಗಿ ಪರಿವರ್ತಿಸಿತು. ಈ ಮೂಲಕ ಶಿಕ್ಷಣದ ಹಕ್ಕು ದೇಶದ ಪ್ರತಿಯೊಂದು ಮಗುವಿನ ಅತ್ಯಂತ ಪ್ರಮುಖ ಹಕ್ಕುಗಳಲ್ಲಿ ಒಂದಾಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಯಾವುದು ಸರಿಯಲ್ಲ? ಇವು ಕೆಳಗಿನ ಯಾವುದು ಸರಿಯಲ್ಲಪ್ಪ ಅಂದರೆ ಮೊದಲೇ ಸ್ಟೇಟ್ಮೆಂಟ್, ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ವಜಾಗೊಳಿಸಬಹುದು. ಇದು ಸರಿ. ಎಸ್, ಭಾರತ ಸಂವಿಧಾನದ 156(1) ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿಯವರ ಇಚ್ಛೆಗೆ ಅನುಗುಣವಾಗಿ ತಮ್ಮ ಅಧಿಕಾರವನ್ನು ಹೊಂದಿರ್ತಾರೆ. ಈ ರಾಷ್ಟ್ರಪತಿಯವರ ಇಚ್ಛೆ ಅಂದರೆ ವಾಸ್ತವವಾಗಿ
ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಮಂತ್ರಿಮಂಡಲ. ಮಂತ್ರಿಮಂಡಲ ಸಲಹೆ ಎಂದರ್ಥನೇ ತಾನೆ. ಸೊ ಇದರರ್ಥ ಏನಪ್ಪ ಅಂದರೆ ಯಾವುದೇ ರಾಜ್ಯಪಾಲರನ್ನು ಯಾವುದೇ ಸಮಯದಲ್ಲಿ ಯಾವುದೇ ಕಾರಣಗಳನ್ನು ನೀಡದೆ ಕೇಂದ್ರ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಅವರನ್ನು ವಜಾ ಮಾಡ್ಬೋದು. ಇದು ಪ್ರಮುಖ ರಾಜಕೀಯ ಅಧಿಕಾರ ಆಗಿದ್ದು ಇದು ಹಲವು ಬಾರಿ ವಿವಾದಗಳಿಗೆ ಕಾರಣವಾಗಿದೆ. ಸೊ ಕೇಂದ್ರದಲ್ಲಿ ಆಡಳಿತ ಬದಲಾದಾಗ ಹೊಸ ಸರ್ಕಾರ ತನ್ನ ರಾಜಕೀಯ ನಂಬಿಕೆ ಸರಿ ಹೊಂದುವ ವ್ಯಕ್ತಿಗಳನ್ನು ರಾಜ್ಯಪಾಲರಾಗಿ ನೇಮಿಸುವ ಹಳೆಯ ರಾಜ್ಯಪಾಲರು ವಜಾ ಮಾಡುವ ನಿದರ್ಶನಗಳು ಸಾಕಷ್ಟು ನೋಡ್ತೀವಿ. ನೆಕ್ಸ್ಟ್ ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಇದು ಸಹ ಸರಿ. ಸಂಸತ್ತಿನ ಅಧಿವೇಶನ ನಡೆಯದಿರುವಾಗ ತುರ್ತು ಕಾನೂನಿನ ಅಗತ್ಯವಿತ್ತಪ್ಪ ಅಂದರೆ ಭಾರತ ಸಂವಿಧಾನದ ವಿಧಿ 123ರ ಅಡಿಯಲ್ಲಿ ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿಮಂಡಲ ಸಲಹೆ ಮೇರೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಯಾವುದೇ ರಾಜ್ಯದಲ್ಲಿ ಸಾಂವಿಧಾನಿಕ ಕುಸಿತವಾದಾಗ ಯಾವುದೇ ರಾಜ್ಯದಲ್ಲಿ ಸಂವಿಧಾನ ಕುಸಿತ ಎಂದಾದಾಗ ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಆ ರಾಜ್ಯದ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು. ಈ ಸ್ಟೇಟ್ಮೆಂಟು ಸರಿ. ಸಂವಿಧಾನದ ವಿಧಿ 356ರ ಪ್ರಕಾರ ರಾಜ್ಯದಲ್ಲಿ ಸಾಂವಿಧಾನಿಕ ವ್ಯವಸ್ಥೆ ಕುಸಿದಿದೆ. ರಾಷ್ಟ್ರಪತಿಯವರು ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ಆಡಳಿತವನ್ನು ತಮ್ಮ ನೇರ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು. ಈ ಅಧಿಕಾರವನ್ನು ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿಮಂಡಲ ಸಲಹೆ ಮೇರೆಗೆ ಬಳಸ್ತಾರೆ. ಇದು ರಾಷ್ಟ್ರಪತಿ ಆಳ್ವಿಕೆ ಎಂದು ಸಹ ಕರೀತಾರೆ. ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸಬಹುದು. ಇದು ಅಲ್ಲ. ಆ್ಯಕ್ಚುಲಿ ಈ ಸ್ಟೇಟ್ಮೆಂಟ್ ತಪ್ಪು. ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸೋಕ್ಕೆ ಬರಲ್ಲ. ಮುಖ್ಯಮಂತ್ರಿಗಳನ್ನು ಪದಚ್ಯುತಗೊಳಿಸುವ ಅಧಿಕಾರ ಇರೋದು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಲ್ಲ, ರಾಜ್ಯಪಾಲರಿಗೆ. ಸೊ ರಾಷ್ಟ್ರಪತಿಗಳಿಗಿರೋದಿಲ್ಲ. ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಾಗ ಅಥವಾ ಅವಿಶ್ವಾಸ ನಿರ್ಣಯ ಅಂಗೀಕಾರವಾದಾಗ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸ್ಬೋದು. ಇದರಲ್ಲಿ ರಾಷ್ಟ್ರಪತಿಯವರ ಪಾತ್ರ ಏನು ಇರುವುದಿಲ್ಲ. ಓಕೆ, ಇಲ್ಲಿ 26ರಿಂದ 25 ಕ್ವಶನ್ಸ್, 26ರಿಂದ 50ವರೆಗೆ ನಾವು ನೋಡಿದ್ವಿ. ಸರಿಯಲ್ಲ ಇದು. ಸೊ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಹೇಳುವ ಎಕ್ಸ್ಪ್ಲನೇಷನ್ ಏನಾದರೂ ಹೆಚ್ಚಿಗೆ ಬೇಕಾದರೂ ಸಹ ನನಗೆ ತಿಳಿಸಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಸ್ಬೆಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ದಿನಾಲು GK ಸೀರೀಸ್ ಕ್ವಶನ್ಸ್ಗಳನ್ನ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿ ಮುಗಿಸಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.